ವೀಕ್ಷಕರೇ ಹೇಗಿದ್ದೀರಾ? ಸೊ ವೆಲ್ಕಮ್ ಬ್ಯಾಕ್ ಟು ಅನದರ್ ಟೆಕ್ ನ್ಯೂಸ್. ಇವತ್ತು ಕೆಲವು ಟೆಕ್ ನ್ಯೂಸ್ ನೋಡೋಣ ಏನೇನಿದೆ ಅಂತ. ಸೊ ಸ್ಪೆಷಲಿ ಫೋನ್ ಲಾಂಚಸ್ ಡಿಸೆಂಬರಲ್ಲಿ ಬಹಳಷ್ಟು ಫೋನ್ ಲಾಂಚಸ್ ಆಗಲಿದೆ. ಸೊ ಅದ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ, ಅಪ್ಕಮಿಂಗ್ ಫೋನ್ ಲಾಂಚಸ್ ಅಂತ, ಅದನ್ನ ನೀವು ನೋಡಬಹುದು. ಬಟ್ ಇವತ್ತು ಏನೇನು ಇಂಟ್ರೆಸ್ಟಿಂಗ್ ಅಂದ್ರೆ ಕೆಲವು ಲೀಕ್ಸ್ ಅಂಡ್ ಇನ್ಫಾರ್ಮೇಷನ್ ಸಿಕ್ಕಿದೆ. ಸೊ ಮೊದಲನೇ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಥಿಂಗ್ ಫೋನ್ ಕಡೆಯಿಂದ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಥಿಂಗ್ ಫೋನ್ 3 ಬಗ್ಗೆ ಹೇಳಿದ್ದೆ, ಬೇಗನೆ ಲಾಂಚ್ ಮಾಡಲಿದ್ದಾರೆ ಅಂತ. ಬಟ್ ಇವಾಗ ನಥಿಂಗ್ ಫೋನ್ 3 ಅಂತ ಹೆಸರು ಕಂಡು ಬರಲ್ಲ ನಿಮಗೆ, 3A ಅಂಡ್ 3A+ ಅಂತ ಬರುತ್ತೆ. ಯಾಕಂದ್ರೆ ಕೆಲವು ಲೀಕ್ಸ್ ಪ್ರಕಾರ ಆಲ್ರೆಡಿ ಗೀಕ್ ಬೆಂಚ್ ಸ್ಕೋರ್ ಕೂಡ ಸಿಕ್ಕಿದೆ, 7S Gen 3 ಪ್ರೊಸೆಸರ್ ಯೂಸ್ ಮಾಡಲಿದ್ದಾರೆ ಅಂತ ಅದರ ಬೇಸಿಸ್ ಮೇಲೆ ಹೇಳ್ಬೋದು. ಬಟ್ ಇಲ್ಲಿ ನಥಿಂಗ್ ಫೋನ್ 3A+, ಇದ್ರ ಕೋಡ್ ನೇಮ್ ಬಂದ್ಬಿಟ್ಟು ಆಸ್ಟಿರಾಯ್ಡ್ಸ್ ಪ್ಲಸ್ ಅಂತ ಇಟ್ಟಿದ್ದಾರೆ. ಎಸ್, ಹಾಗೆ CMF ಫೋನ್ 2 ಕೂಡ ನಿಮಗೆ ಬೇಗನೆ ನೋಡ್ಲಿಕ್ಕೆ ಸಿಗುತ್ತೆ. ಐ ಥಿಂಕ್ ಇನ್ ದ ಮಂತ್ ಆಫ್ ಏಪ್ರಿಲ್ ನೆಕ್ಸ್ಟ್ ಇಯರ್ ಅಂತ ಹೇಳ್ಬಹುದು. ಬಟ್ ಫೋನ್ 3A+ ಬೇಗನೆ ಜನವರಿ ಫೆಬ್ರವರಿಯಲ್ಲಿ ಲಾಂಚ್ ಮಾಡಬಹುದು ವಿತ್ ಆಂಡ್ರಾಯ್ಡ್ 15 ಹಾಗೆ ನಥಿಂಗ್ OS 3.1. ಅದರಲ್ಲಿ ಲೇಟೆಸ್ಟ್ AI ಫೀಚರ್ಸ್ ಕೂಡ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಯಾವ ತರ AI ಫೀಚರ್ಸ್ ನ ಇವರು ಇಂಪ್ಲಿಮೆಂಟ್ ಮಾಡ್ತಾರೆ ನಥಿಂಗ್ OS ಅಲ್ಲಿ ಅನ್ನೋದೇ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಇರುತ್ತೆ. ಇಲ್ಲಿ ಇನ್ನೊಂದು ಏನು ಇಂಟ್ರೆಸ್ಟಿಂಗ್ ಅಂದ್ರೆ ಇದು CMF ಫೋನ್ 2 ಏನು ಲಾಂಚ್ ಮಾಡಿಲ್ಲಿದಾರಲ್ಲ, ಅದ್ರ ಕೋಡ್ ನೇಮ್ ಬಂದ್ಬಿಟ್ಟು ಗಲಗ ಅಂತ ಇಟ್ಟಿದ್ದಾರೆ. ಎಸ್, ಗರಗಸ ಅಲ್ಲ, ಗಲಗ ಅಂತ ಇಟ್ಟಿದ್ದಾರೆ. ಸೊ ಅದು ಯಾಕಂದ್ರೆ ಬೇಗನೆ ರಿಲೀಸ್ ಮಾಡೋದಿಲ್ಲ ಅಲ್ವಾ, ಸೊ ಇದೇ ಫೋನ್ ಅಂತ ಗೊತ್ತಾಗಲ್ಲ ಅಂತ ಹೇಳಿ ಕೋಡ್ ನೇಮ್ಸ್ ಇಟ್ಕೊಂಡು ಟೆಸ್ಟ್ ಮಾಡ್ತಾ ಇರ್ತಾರೆ. ಸೊ ಬೇಸಿಕಲಿ CMF ಫೋನ್ 2 ನಿಮಗೆ ಏಪ್ರಿಲ್ ಮೇ ಅಲ್ಲಿ ಐ ಥಿಂಕ್ ನೋಡ್ಲಿಕ್ಕೆ ಸಿಗಲಿದೆ. ಆಮೇಲೆ ನಥಿಂಗ್ ಫೋನ್ 3A, ನಥಿಂಗ್ ಫೋನ್ 3A+ ಇದು ಬೇಗನೆ ಲಾಂಚ್ ಆಗಲಿದೆ ವಿತ್ ವೆರಿ ಇಂಟ್ರೆಸ್ಟಿಂಗ್ ಫೀಚರ್ಸ್. ಅಂಡ್ ಐ ಥಿಂಕ್ ಈ ಸಲ ಅವರು 8GB RAM ಅಟ್ಲೀಸ್ಟ್ ಮಿನಿಮಮ್ ಆಗಿ ಇಡ್ತಾರೆ ವೇರಿಯಂಟ್. ಓಕೆ, ಸೊ 8GB 128GB ಇಂದ ಸ್ಟಾರ್ಟ್ ಆಗಬಹುದು ಅಂಡ್ ವೆರಿ ಕಾಂಪಿಟೇಟಿವ್ ಪ್ರೈಸಿಂಗ್ ಜೊತೆಗೆ ಬರ್ತಾರೆ ಅನ್ಸುತ್ತೆ. ಸೊ ಇದು ಬಂದ್ಬಿಟ್ಟು ನಥಿಂಗ್ ಫೋನ್ ರಿಲೇಟೆಡ್. ಸೊ ಎರಡನೇ ಟೆಕ್ ನ್ಯೂಸ್ ಬಂದ್ಬಿಟ್ಟು Xiaomi ಕಡೆಯಿಂದ. ನೋಡಿ, Xiaomi ಅವರು ಸ್ಪೀಕರ್ ಬಿಟ್ಟು ಐ ಥಿಂಕ್ 3 years ಆಯ್ತು. ಸೊ ಈಗ ಅವ್ರು ಲೇಟೆಸ್ಟ್ ಸ್ಪೀಕರ್ ಬಿಡ್ತಾ ಇದ್ದಾರೆ, Xiaomi ಔಟ್ಡೋರ್ ಸ್ಪೀಕರ್ ಅಂತ. ಇದು ಬೇಸಿಕಲಿ ಇದು ಆಲ್ರೆಡಿ ಬೇರೆ ಯುರೋಪ್ ಅಲ್ಲಿ ಅಲ್ಲೆಲ್ಲ ಲಾಂಚ್ ಮಾಡಿದ್ದಾರೆ. ಸೊ ಇಲ್ಲಿ ಇಂಡಿಯಾದಲ್ಲಿ ಬೇಗನೆ ಲಾಂಚ್ ಮಾಡಲಿದ್ದಾರೆ. ಸೊ ಏನಪ್ಪ ಇದ್ರೆ ಇಂಟ್ರೆಸ್ಟಿಂಗ್ ಅಂದ್ರೆ ಒಂದು IP67 ರೇಟಿಂಗ್, ಯಾಕಂದ್ರೆ ಔಟ್ಡೋರ್ ಸ್ಪೀಕರ್ ಅಂದ್ಮೇಲೆ ಚೆನ್ನಾಗಿ ರೇಟಿಂಗ್ ಕೊಟ್ಟಿರಬೇಕು, ಡಸ್ಟ್ ಇರಲಿ ಅಥವಾ ವಾಟರ್ ರೆಸಿಸ್ಟೆಂಟ್ ಇರಬೇಕು. IP67 ಅಂದ್ರೆ 30 meters ವರೆಗೆ ನೀವು 1 minute ವರೆಗೆ ಇಮರ್ಸ್ ಮಾಡಬಹುದು ಸ್ಪೀಕರ್, ಅಂದ್ರೆ 30 meters ಡೆಪ್ತ್ ವರೆಗೆ ನೀವು ಅದನ್ನ ಮುಳುಗಿಸಬಹುದು ಅಪ್ ಟು 1 minute. ಸೊ ಆ ತರ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ. ಆಮೇಲೆ ನೋಡ್ಲಿಕ್ಕೆ ಕೂಡ ತುಂಬಾ ಚೆನ್ನಾಗಿದೆ, ಸೊಫಿಸ್ಟಿಕೇಟೆಡ್ ಇದೆ. ಅಂಡ್ ಇವನ್ ನೀವು ನೋಡಬಹುದು ಕಲರ್ಸ್ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ತಗೊಂಡ್ ಬಂದಿದ್ದಾರೆ. ಹಾಗೆ ಟ್ಯಾಗೆಟ್ ಲ್ಯಾನ್ ಯಾರ್ಡ್ ಅಂತ. ಸೊ ನಥಿಂಗ್ ಫೋನಿಗೆ ಹೇಗೆ ಪಟ್ಟಿ ಕೊಟ್ಟಿದ್ರಲ್ಲ, ದಾರ ಅದು ಇಟ್ಕೊಳ್ಳಿಕ್ಕೆ ಮೊಬೈಲ್ ಅಂತ, ಸೊ ಆಕ್ಸೆಸರಿಯಲ್ಲಿ ಕೊಟ್ಟಿದ್ರು, ಇಲ್ಲಿ ಅದಕ್ಕೆ ಕೊಟ್ಟಿದ್ದಾರೆ ಟ್ಯಾಗ್, ಅದನ್ನ ನೀವು ಇಟ್ಕೊಂಡು ಕ್ಯಾರಿ ಮಾಡಬಹುದು. ಹಾಗೆ 12 hours ಆಫ್ ಬ್ಯಾಕಪ್ ಟೈಮ್ ಸಿಗುತ್ತೆ ನಿಮಗೆ ಅಟ್ 50% ವಾಲ್ಯೂಮ್ ಅಂತ. ನೋಡ್ರಿ, ಇದು ಔಟ್ಡೋರ್ ಸ್ಪೀಕರ್ಸ್ ಅಂದ್ಮೇಲೆ ಸ್ವಲ್ಪ ಬ್ಯಾಟ್ರಿ ಬ್ಯಾಕಪ್ ಚೆನ್ನಾಗಿರ್ಬೇಕು. ಬಟ್ ಇದ್ರದ್ದು ಬ್ಯಾಟ್ರಿ ಬ್ಯಾಕಪ್ 12 hours ಬರುತ್ತೆ, ಇಟ್ಸ್ ಫೈನ್. ಸೊ ಅದು 50% ವಾಲ್ಯೂಮ್ ಇರಬೇಕು, ಜಾಸ್ತಿ ವಾಲ್ಯೂಮ್ ಇಟ್ಟರೆ ಮತ್ತೆ ಬೇಗನೆ ಡ್ರೈನ್ ಆಗುತ್ತೆ ಬ್ಯಾಟ್ರಿ. ಸೊ ಬ್ಲೂಟೂತ್ ಲೇಟೆಸ್ಟ್ 5.4 ವರ್ಷನ್ ಜೊತೆಗೆ ತಗೊಂಡ್ ಬಂದಿದ್ದಾರೆ ಸ್ಪೀಕರ್. ಅಪ್ ಟು 100 ಸ್ಪೀಕರ್ಸ್ ನೀವು ಸಿಂಕ್ ಮಾಡಬಹುದು. ಸೊ ಇದೇ Xiaomi ಸ್ಪೀಕರ್ ನ ನೀವು 100 ಸ್ಪೀಕರ್ಸ್ ಇಟ್ಟು ಕೂಡ ನೀವು ಆನ್ ಮಾಡಿ ಕೇಳಬಹುದು. ಸೊ ಇದ್ರ ಪ್ರೈಸಿಂಗ್ ಬಂದ್ಬಿಟ್ಟು ಅಪ್ರಾಕ್ಸಿಮೇಟ್ಲಿ 4,000 to 5,000 ಇಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಸೊ ಬೇಗನೆ Xiaomi ಔಟ್ಪುಟ್ ಸೌಂಡ್ ಸ್ಪೀಕರ್ ನ ಲಾಂಚ್ ಮಾಡಲಿದ್ದಾರೆ. ಸೊ ಇದೊಂದು ಇಂಟ್ರೆಸ್ಟಿಂಗ್ ಅನ್ಸ್ ನನಗೆ, ಯಾಕಂದ್ರೆ 3 ವರ್ಷ ಆಯ್ತು ಇವ್ರ ಸ್ಪೀಕರ್ಸ್ ನ ಲಾಂಚ್ ಮಾಡಿ ಇಂಡಿಯಾದಲ್ಲಿ. ಸೊ ಇದೊಂದು ಪ್ರೀಮಿಯಂ ಪ್ರಾಡಕ್ಟ್ ಅಂತಾನೆ ಹೇಳಬಹುದು. ಸೊ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು Motorola Moto G35 ಬೇಗನೆ ಲಾಂಚ್ ಮಾಡಲಿದ್ದಾರೆ. ಎಸ್, ಇಂಡಿಯಾದಲ್ಲಿ ಇದೊಂದು ಇಂಟ್ರೆಸ್ಟಿಂಗ್ ಫೋನ್ ಅಂತೀನಿ. ಐ ಥಿಂಕ್ ಪ್ರೈಸಿಂಗ್ ಅರೌಂಡ್ 12,000 to 16,000 rupees ಬಿಟ್ವೀನ್ ಇಟ್ಟರೆ ತುಂಬಾ ಒಳ್ಳೆ ಫೋನ್ ಅಂತೀನಿ ನಾನು. ಇದರಲ್ಲಿ ನಿಮಗೆ ಯೂನಿಸಾಕ್ T760 ಪ್ರೊಸೆಸರ್ ನೋಡ್ಲಿಕ್ಕೆ ಸಿಗುತ್ತೆ. ಇಟ್ ಇಸ್ ಕಂಪೇರೇಬಲ್ ಟು Helio G99 ಆಸ್ ವೆಲ್ ಆಸ್ Snapdragon 695. ಎಸ್, ಚಿಪ್ಸೆಟ್ ತುಂಬಾ ಚೆನ್ನಾಗಿದೆ. ಯೂನಿಸಾಕ್ ಅಂದಿದ ತಕ್ಷಣ ಇದು ಯಾವ್ದು ಪ್ರೊಸೆಸರ್ ಅಂತ ಹೇಳ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಸೊ ಒಳ್ಳೆ ಪ್ರೊಸೆಸರ್ ಇದೆ. 6.67 inches Full HD Plus LCD ಡಿಸ್ಪ್ಲೇ ವಿತ್ 120 Hz ರಿಫ್ರೆಶ್ ರೇಟ್ ಸಿಗುತ್ತೆ ನಿಮಗೆ. ಅದ್ರ ಜೊತೆಗೆ ಬ್ಯಾಟರಿ ಬಂದ್ಬಿಟ್ಟು 5000 mAh ಬ್ಯಾಟರಿ ಇದೆ ವಿತ್ 18 watts ಚಾರ್ಜಿಂಗ್, 50 megapixel ಪ್ಲಸ್ 8 megapixel. ಸೊ 8 megapixel ಅಲ್ಟ್ರಾ ವೈಡ್ ಕ್ಯಾಮ್ರಾ ಸೆಟಪ್, ಮೇನ್ ಕ್ಯಾಮ್ರಾ ಬಂದ್ಬಿಟ್ಟು 50 megapixel, ಸೆಲ್ಫಿಗೆ ನಿಮಗೆ 16 megapixel ಸೆಟಪ್ ನ ಇವರು ತಗೊಂಡ್ ಬಂದಿದ್ದಾರೆ. ಸೊ ಮೋಟೋರೋಲಾದವರು ತುಂಬಾನೇ ಇಂಪ್ರೂವ್ ಮಾಡ್ತಾ ಇದ್ದಾರೆ. ಹಾಗೆ ಲೇಟೆಸ್ಟ್ ನ್ಯೂಸ್ ಪ್ರಕಾರ ಮೋಟೋ AI ಫೀಚರ್ಸ್ ಕೂಡ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಸೊ ಐ ಥಿಂಕ್ ಇದೆಲ್ಲ ನಿಮಗೆ Moto G35 ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಒಂದು ಬಜೆಟ್ ಪ್ರೈಸ್ ಸೆಗ್ಮೆಂಟ್ ಅಲ್ಲಿ ಒನ್ ಆಫ್ ದಿ ಬೆಸ್ಟ್ ಫೋನ್ ಕೂಡ ಆಗಬಹುದು ಇದು. ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಪೋಕೋ ಕಡೆಯಿಂದ. ಎಸ್, ಪೋಕೋ M7 Pro ಹಾಗೆ ಪೋಕೋ C75 ಇವೆರಡು ಫೋನ್ ಲಾಂಚ್ ಮಾಡಲಿದ್ದಾರೆ. ಡಿಸೆಂಬರ್ 17th ಡೇಟ್ ಕೂಡ ರಿವೀಲ್ ಮಾಡಿದ್ದಾರೆ. ತುಂಬಾ ಒಳ್ಳೆ ಫೋನ್ ಅಂತ ನಾನು. ನೀವು ರೆಡ್ಮಿ ನೋಟ್ 14 ತಗೊಳೋದಕ್ಕಿಂತ ಈಸಿಯಾಗಿ ಪೋಕೋ M7 Pro ನ ಕನ್ಸಿಡರ್ ಮಾಡಬಹುದು. ಇಲ್ಲಿ ಬಂದ್ಬಿಟ್ಟು ನಿಮಗೆ ಸ್ನ್ಯಾಪ್ಡ್ರಾಗನ್ ಐ ಥಿಂಕ್ 6S Gen 2 ಕೊಡಬಹುದು ಪ್ರೊಸೆಸರ್. ಸೊ ಈ ಪ್ರೈಸ್ ಲೆವೆಲ್ಗೆ ಇವರೇನು ಪ್ರೊಸೆಸರ್ ಕೊಡ್ತಾರೆ, ಎಸ್ಪೆಷಲಿ ಪೋಕೋ ಫೋನ್ಸ್ ಅಲ್ಲಿ ತುಂಬಾ ಒಳ್ಳೆನೆ ಕೊಟ್ಟಿದ್ದಾರೆ. ಬಿಕಾಸ್ ಗೇಮಿಂಗ್ ನ ಅವರು ಕನ್ಸಿಡರ್ ಮಾಡ್ತಾರೆ, ಗೇಮಿಂಗ್ ಫೋನ್ ತರನು ಇರಲಿ ಅಂತ. ಹಾಗೆ ಕ್ಯಾಮ್ರಾ ಸೆಟಪ್ ಕೂಡ ಸ್ವಲ್ಪ ಇಂಪಾರ್ಟೆನ್ಸ್ ಪ್ರಯಾರಿಟಿ ಕೊಟ್ಟು ಮಾಡ್ತಾರೆ. ಸೊ ಇಟ್ಸ್ ಬೇಸಿಕಲಿ ಕಸಿನ್ ಆಫ್ ರೆಡ್ಮಿ ನೋಟ್ 14 ಅನ್ಬಹುದು, ಬಟ್ ವಿತ್ ಎಕ್ಸ್ಟ್ರಾ ವ್ಯಾಲ್ಯೂ ಸಿಗುತ್ತೆ. ಎಸ್ಪೆಷಲಿ ವಿತ್ ದ ಡಿಸ್ಪ್ಲೇ, ಬ್ಯೂಟಿಫುಲ್ ಡಿಸ್ಪ್ಲೇ ಕೊಡ್ತಾರೆ ಪೋಕೋದವರು. ಸೊ ಇಲ್ಲಿ ಕೂಡ ಅದನ್ನ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. AMOLED ಡಿಸ್ಪ್ಲೇ ವಿತ್ 120 Hz ರಿಫ್ರೆಶ್ ರೇಟ್ ಇರುತ್ತೆ. ಹಾಗೆ ಹ್ಯೂಜ್ ಸ್ಕ್ರೀನ್ 6.78 inches ಕೊಡಬಹುದು. ಸೊ ಅದ್ರ ಜೊತೆಗೆ ವಿತ್ 2100 nits
ನಿಟ್ಸ್ ಆಫ್ ಬ್ರೈಟ್ನೆಸ್ ಕೂಡ ಸಿಗುತ್ತೆ. ಸೊ ಡಿಸ್ಪ್ಲೇ ವೈಸ್ ಒನ್ ಆಫ್ ದಿ ಬೆಸ್ಟ್ ಇನ್ ದ ಸೆಗ್ಮೆಂಟ್ ಅಂತಾನೆ ಕನ್ಸಿಡರ್ ಮಾಡಬಹುದು. ಸೊ ನೀವೇನಾದ್ರೂ ಹೊಸ ಫೋನ್ ಅರೌಂಡ್ 20,000 ರೇಂಜ್ ಅಲ್ಲಿ ನೋಡ್ತಾ ಇದ್ರೆ ಅಂದ್ರೆ ಡೆಫಿನೆಟ್ ಆಗಿ Poco M7 Pro ಲಾಂಚ್ ನ ವೇಟ್ ಮಾಡಿ ನೀವು ಖರೀದಿ ಮಾಡಬಹುದು. ನೆಕ್ಸ್ಟ್ ಬಂದ್ಬಿಟ್ಟು Poco C75. ಸೊ C75 ಪ್ರೀವಿಯಸ್ ವರ್ಷನ್ ಅಲ್ಲಿ ಏನ್ ಕೊಟ್ಟಿದ್ರು ಅದನ್ನೇ ಸಿಮಿಲರ್ ಸ್ಪೆಸಿಫಿಕೇಶನ್ ತಗೊಂಡ್ ಬರ್ತಾರೆ. ಬಟ್ ಇಲ್ಲಿ ನಿಮಗೆ 4GB 6GB 8GB ಈ ತರ ವೇರಿಯಂಟ್ಸ್ ನ ನಿಮಗೆ ಚಾಯ್ಸಸ್ ಕೊಡ್ತಾರೆ. ಸೊ ಈಸಿಲಿ 7,000 to 12,000 rupees ಈ ಪ್ರೈಸ್ ರೇಂಜ್ ಅಲ್ಲಿ C75 ಬರ್ಬೋದು ಅಂತ ಅನ್ಕೋತೀನಿ ನಾನು. ಸೊ ಒಂದು ಬಡ್ಜೆಟ್ ಆಪ್ಷನ್ ಅಲ್ಲಿ Poco C75 ಒಂದು ಒಳ್ಳೆ ಫೋನ್ ಆಗಲಿದೆ. ಸೊ 5G ಆಪ್ಷನ್ ಕೊಡ್ತಾರೆ. ಅದ್ರ ಜೊತೆಗೆ ಕ್ಯಾಮ್ರಾ ಸೆಟಪ್ ಅಲ್ಲಿ ನಿಮಗೆ ಸೋನಿ ಕ್ಯಾಮ್ರಾ ಲೆನ್ಸ್ ನ ಇವರು ಯೂಸ್ ಮಾಡಿದಾರಂತೆ. ಸೊ ಫಸ್ಟ್ ಟೈಮ್ ಆ ಪ್ರೈಸ್ ಸೆಗ್ಮೆಂಟ್ ಅಲ್ಲಿ ಸೋನಿ ಕ್ಯಾಮ್ರಾನ ಯೂಸ್ ಮಾಡಿರೋದು. ಸೊ ಇದೊಂದು ಒಳ್ಳೆ ಮಾರ್ಕೆಟಿಂಗ್ ಆಗುತ್ತೆ. ಸೋನಿ ಕ್ಯಾಮ್ರಾ ಲೆನ್ಸ್ ಕೊಟ್ಟಿದ್ದೀವಿ ನಾವು ಇಷ್ಟು ಪ್ರೈಸ್ ರೇಂಜ್ ಅಲ್ಲಿ, ಬೇರೆ ಫೋನ್ಸ್ ಅಲ್ಲಿ ನಿಮಗೆ ಸಿಗೋದಿಲ್ಲ. ಸೊ Poco C75 ನ ನೀವು ಕನ್ಸಿಡರ್ ಮಾಡಬಹುದು ಅಂತ ಅವರಿಗೆ ಕೊಚ್ಚಿಕೊಳ್ಳಿಕ್ಕೆ ಇದೊಂದು ಅವಕಾಶ. ಸೊ ಇದು Poco ರಿಲೇಟೆಡ್ ನ್ಯೂಸ್. ಡೆಫಿನೆಟ್ ಆಗಿ ಒಂದು ಒಳ್ಳೆ ಫೋನ್ ಇನ್ ದ ಪ್ರೈಸ್ ಸೆಗ್ಮೆಂಟ್ ಅಂತಾನೆ ಹೇಳ್ಬಹುದು. ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಸ್ಯಾಮ್ಸಂಗ್ ಕಡೆಯಿಂದ One UI 7 ತುಂಬಾಷ್ಟು ವೇಟ್ ಮಾಡ್ತಾ ಇದ್ದಾರೆ, ಯಾವಾಗ ಬರುತ್ತೆ ಅಂತ ಲೇಟೆಸ್ಟ್ ವರ್ಷನ್. ಸೊ One UI 7 ವರ್ಷನ್ December 5th ಇವತ್ತೇ ರಿಲೀಸ್ ಮಾಡಲಿದ್ದಾರೆ. S24 S24 Plus and S24 Ultra ಫೋನ್ಸಿಗೂ ನಿಮಗೆ ನೋಡ್ಲಿಕ್ಕೆ ಸಿಗಲಿದೆ. ಸೊ ಬೇಟಾ ವರ್ಷನ್ ನೀವು ಈಸಿಯಾಗಿ ಇನ್ಸ್ಟಾಲ್ ಮಾಡಿಕೊಂಡು ಅದನ್ನು ಯೂಸ್ ಮಾಡಿ ಈವನ್ ಫೀಡ್ಬ್ಯಾಕ್ ಕೂಡ ಕೊಡಬಹುದು. ಲೈಕ್ ಜನವರಿ ಫೆಬ್ರವರಿಯಲ್ಲಿ ಪಕ್ಕಾ ವರ್ಷನ್ ನಿಮಗೆ ಸಿಗುತ್ತೆ. ಸೊ One UI 7 ಸ್ಯಾಮ್ಸಂಗ್ ಕಡೆಯಿಂದ ಬೇಟಾ ವರ್ಷನ್ ಇಟ್ಸ್ ರಿಲೀಸಿಂಗ್ ಟುಡೇ ಓನ್ಲಿ. ಸೊ ನಿಮ್ಮ ಫೋನ್ಸ್ ನೀವು ಚೆಕ್ ಮಾಡಬಹುದು S24 ಅದ್ರ ಹೈಯರ್ ವರ್ಷನ್ ನೀವು ಯೂಸ್ ಮಾಡ್ತಾ ಇದ್ರೆ. ಸೊ ಇವತ್ತಿನ ಟೆಕ್ ನ್ಯೂಸ್ ಇಷ್ಟೇ. ಹೇಗೆ ಅನಿಸ್ತು ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳ್ರಿ. ಪ್ರೀವಿಯಸ್ ವಿಡಿಯೋಸ್ ನೋಡಬಹುದು, ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಟೆಕ್ ನ್ಯೂಸ್ ಇದ್ವು. ಸೊ ಇನ್ ಕೇಸ್ ನೀವು ಮಿಸ್ ಮಾಡ್ಕೊಂಡ್ರೆ ಸೊ ನೀವು ನಮ್ಮ ಚಾನಲ್ಗೆ ಹೊಸದಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡ್ರಿ. ಹಾಗೆ ಲೈಕ್ ಅಂಡ್ ಶೇರ್ ಮಾಡಿ, ಚಾನಲ್ಗೆ ಸಪೋರ್ಟ್ ಮಾಡ್ರಿ. ಸೊ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್ ಎವ್ರಿವನ್. ಬೈ ಬಾಯ್.